ಏನ್ ಮಾಡ್ದ ಜಯಂತ? ಯಾವಾಗ ಅವ್ನು ಬುಡಕ್ ಬಂತು ಸ್ಟ್ರೈಟ್ ಹೇಳ್ದ, ನನ್ನ ಹತ್ರ ಚಿನ್ನಯ್ಯನನ್ನ 1 ವರ್ಷದಿಂದ ಕಳಿಸಿದ್ದೆ ಗಿರೀಶ್ ಮಠಣ್ಣ. ಕೊಲೆ ಮಾಡಿದವನಿಗಿಂತ ಸುಪಾರಿ ಕೊಟ್ಟವನು ದೊಡ್ಡ ಕ್ರಿಮಿನಲ್. ಈಗ ನಾನು ನಿಮಗೆ ಸುಪಾರಿ ಕೊಟ್ಟವನು ಹೊಡಿ ಅಂತಂದ್ರೆ ಅಷ್ಟೇ ಅಪರಾಧ. ಎಂತ ಟೈಮಲ್ಲಿ ಕರೆದ್ರು ಬಂದು ನಿಂತ್ಕೊತೀವಿ. SIT ಆಫೀಸ್ ಎದುರುಗಡೆ ನಿಂತ್ಕೊಂಡು ಮಧ್ಯರಾತ್ರಿ 1 ಗಂಟೆಗೆ ಫೋಟೋ ಹಾಕ್ತಾ ಇದ್ರು. ಯಾರಾವತ್ತು ಸುಳ್ಳುಗಳು ಹೇಳಿದ್ರು ಅವ್ರುಗಳು ನಮ್ಮ ಮೇಲೆ ಸ್ವಲ್ಪ ಅಟ್ಯಾಕ್ ಮಾಡ್ತಾರೆ. ಹೋಗಿ ನಿಮ್ಮ ಮೇಲೆ ಸ್ವಲ್ಪ ಅಟ್ಯಾಕ್ ಮಾಡ್ತಾರ. ದೊಡ್ಡ ಪುಡಾಂಗಳ ತರ ಪೋಸ್ಗಳು ಕೊಟ್ಟು ಇವತ್ತೇನ್ ಹೇಳ್ತಾರೆ? ಸತ್ಯವನ್ನು ದುಡ್ಡು ಕೊಟ್ಟು ಹಬ್ಬಿಸ್ಬೇಕಾಗಿಲ್ಲ. ನನಗೂ ನಿನಗೂ ಮತ್ತೊಬ್ಬನಿಗೂ ಇನ್ನೊಬ್ಬನಿಗೂ ವಿಕಾಸ್ ದುಡ್ಡು ಕೊಟ್ಟು ಹಬ್ಬಿಸ್ಬೇಕೇನ್ರಿ ಸತ್ಯನ? ಸುಳ್ಳು ಹೇಳೋನು ದುಡ್ಡು ಕೊಡ್ಬೇಕು. ನೋಡು, ಇದು ಸತ್ಯ ಅಲ್ಲ, ಸುಳ್ಳು, ಬಟ್ ನಂಬೋ ತರ ಹೇಳ್ಬೇಕು. ಅಜ್ಮೀರ್ಗೆ ಹೋಗ್ಬಿಟ್ಟು ಬರ್ತಾನೆ, ಆ ವಿಡಿಯೋ ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡ್ತಾನೆ. ಜನ ಪ್ರಶ್ನೆ ಮಾಡಿದ ತಕ್ಷಣ ಡಿಲೀಟ್ ಮಾಡ್ತಾನೆ ಅವನು. ನಾವು ಅದನ್ನ ಮತ್ತೆ ಕೆದಕ್ತೀವಿ. ಅದೇ ಜಾಗದಲ್ಲಿ 250 ರೇಪ್ಗಳಾಗಿದೆ ಅಂತ ನಾವು ಹೇಳಿದ್ರೆ ನಿನಗೆ ಅದೆಲ್ಲ ಯಾರೋ ಮ್ಯಾನೇಜ್ಮೆಂಟ್ ಅವ್ರು ಮಾಡಿದ್ರು, ದೇವ್ರಿಗೂ ಅದಕ್ಕೂ ಏನ್ ಸಂಬಂಧ? ಇಲ್ಲಾದ್ರೆ ದೇವಸ್ಥಾನ ಯಾಕೆ ಇನ್ನು ಇದು ಕೊಟ್ಟಿಲ್ಲ, ಗೌರ್ಮೆಂಟ್ ಕೊಟ್ಟಿಲ್ಲ? ಹೈಕೋರ್ಟ್ ನಲ್ಲಿ ಆ ಕೇಸ್ನ ಸ್ಕ್ವಾಶ್ ಮಾಡಬೇಕು, FIR ಸ್ಕ್ವಾಶ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಪೀಲ್ ಹೋಗಿದ್ದಾರೆ ಅಂತ. ಈಗ ಬಂದು ಕಂಪ್ಲೇಂಟ್ ಕೊಟ್ಟಿದ್ದು ಫಸ್ಟ್ ಚಿನ್ನಯ್ಯ ಕೊಟ್ಟಿರುವಂತಹ ಕಂಪ್ಲೇಂಟ್ನ ಅಥವಾ ಚಿನ್ನಯ್ಯ ಕೊಟ್ಟಂತಹ ಕಂಪ್ಲೇಂಟ್ ಮೇಲೆ ರಚನೆ ಆಗಿರುವಂತಹ FIR ನ ಇವ್ರು ಅರ್ಜಿ ಹಾಕಿದ್ರು ಅಂತ ಸ್ಕ್ವಾಶ್ ಮಾಡೋದಕ್ಕೆ ಸಾಧ್ಯ ಇದು, ಅಥವಾ ಅವರು ಕೊಟ್ಟಿರುವ ಕಂಪ್ಲೇಂಟ್ಗೆ ಆ ಕಂಪ್ಲೇಂಟನ್ನು ರದ್ದು ಮಾಡಿ ಅಂತ ಇವರು ಕೋರ್ಟ್ಗೆ ಅಪೀಲ್ ಹೋಗೋದು ಎಷ್ಟು ಸರಿ? ಈಗ FIR ಅವ್ರ ಕಡೆಯಿಂದ ಆದರೂ ಸಹಿತ ಅದಕ್ಕೆ ಪೂರಕ ಸಾಕ್ಷಿಗಳು ಅಂತೇಳಿ ಸಾಕಷ್ಟು ಜನರನ್ನ ಅದಕ್ಕೆ ವಿಚಾರಣೆ ಕರೆದಿದ್ದಾರೆ. ಸೊ ದೇ ವಿಲ್ ಬಿ ಪಾರ್ಟ್ ಆಫ್ ದ ಇದು ಇನ್ವೆಸ್ಟಿಗೇಷನ್. ಆ್ಯಂಡ್ ಮೋರ್ ಓವರ್ ಚಿನ್ನಯ್ಯ ಹೋಗಿ ಕೊಟ್ಟಿದ್ರೂ ಸಹಿತ ಈಗ ಹೇಳಿಕೆಗಳ ಆಧಾರದ ಮೇಲೆ ಹೋಗೋದಾದರೆ ಸ್ಟ್ರೈಟ್ ಅವೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೂ ಇಸ್ ರೆಪ್ರೆಸೆಂಟಿಂಗ್ ಕರ್ನಾಟಕ ಸ್ಟೇಟ್ ಆ್ಯಂಡ್ SIT ಕೋರ್ಟಲ್ಲಿ ಹೇಳಿದ್ರು ಸ್ಟ್ರೈಟ್ ಅವೇ ಇದರಲ್ಲೊಂದು ಷಡ್ಯಂತ್ರ ಇದೆ ಅಂತ. ಆ್ಯಂಡ್ ಅವನು ಹೇಳಿದ್ದೆಲ್ಲ ಸುಳ್ಳು, ಆರಂಭದಲ್ಲಿ ಹೇಳಿದ ಸುಳ್ಳು. ಅವನು ಮತ್ತೊಂದು ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡಿದ್ದಾನೆ. ಚಿನ್ನಯ್ಯ ಜೈಲಲ್ಲಿರೋದಕ್ಕೆ ಅದೇ ಸಾಕ್ಷಿ. ಈಗ ಚಿನ್ನಯ್ಯ ಜೈಲಲ್ಲಿರೋದು ಆ್ಯಸ್ ಆಫ್ ನೌ ಬುರ್ಡೆ ಕೇಸ್ನ ವಿಚಾರದಲ್ಲ. ಚಿನ್ನಯ್ಯ ಜೈಲಲ್ಲಿರೋದು ಕೋರ್ಟಿಗೆ ಸುಳ್ಳು ಹೇಳಿದ್ದಕ್ಕೆ, ಕೋರ್ಟಿಗೆ ಬಂದು ಸುಳ್ಳು ಹೇಳಿ ನಂತರ ಸ್ಟೇಟ್ಮೆಂಟನ್ನು ಬದಲಾಯಿಸೋದಕ್ಕೆ ಅವನು ಇವತ್ತು ಜೈಲಲ್ಲಿದ್ದಾನೆ. ಓಕೆ, ಈ ಬುರ್ಡೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲಿ ಯಾರನ್ನೂ ಇಲ್ಲಿ ತನಕ ಅರೆಸ್ಟ್ ಆಗಿಲ್ಲ. ಯಾಕೆಂದರೆ ಅದರಲ್ಲಿ ಸಮೀರ್ ಇರ್ಬೋದು, ಯಾರು ಜಯಂತ್ ಇರ್ಬೋದು, ಮಟ್ಟಣ್ಣ ಇರ್ಬೋದು, ತಿಮ್ಮರೋಡಿ ಇರ್ಬೋದು, ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಇನ್ನು. ಅವ್ರಿಗೆಲ್ಲ ನೋಟಿಸ್ ಹೋಗಿದೆ ಅಷ್ಟೇ. ಇನ್ನು ಇವಾಗ ಅವ್ರನ್ನ ಕರೆದು ವಿಚಾರಣೆ ಮಾಡಿ ಒಳಗೆ ದಬ್ಬಬೇಕಷ್ಟೇ. ಯಾಕಂದರೆ ಇವರಿಗೆ ಗೊತ್ತಿಲ್ಲದೇನೆ ಇವರೇ ಕೆಲವು ಕಡೆ ತಮ್ಮ ಬಾಯಿಗಳನ್ನು ಗುಂಡಿ ತೊಡ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡ್ದ ಜಯಂತ? ಯಾವಾಗ ಅವ್ನು ಬುಡಕ್ಕೆ ಬಂತು ಸ್ಟ್ರೈಟ್ ಹೇಳ್ದ, ನನ್ನ ಹತ್ರ ಚಿನ್ನಯ್ಯನನ್ನು 1 ವರ್ಷದಿಂದ ಕಳಿಸಿದ್ದೆ ಗಿರೀಶ್ ಮಠಣ್ಣ. ಅವನು ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟು ಅವನು ಪಿಕಪ್ ಮಾಡ್ಕೊಂಬ ಅಂತ ಕರೆದಿದ್ರು. ನಾನೇ ಇವ್ರನ್ನ ಕರ್ಕೊಂಡು ಡೆಲ್ಲಿಗೆ ಹೋಗಿದ್ದೆ. ನಮ್ಮ ಜೊತೆಗಿದ್ದಿದ್ದೆ ಗಿರೀಶ್ ಮಠಣ್ಣ, ತಿಮ್ಮರೋಡಿ ಅಂತ ಅವ್ನಿಗೆ ಹೇಳ್ಬಿಟ್ರು ಎಲ್ಲ ಕಡೆ. ಈಗೇನಾಗುತ್ತೆ, ಇಲ್ಲಿ ಕೊಲೆ ಮಾಡಿದವನಿಗಿಂತ ಸುಪಾರಿ ಕೊಟ್ಟವನು ದೊಡ್ಡ ಕ್ರಿಮಿನಲ್. ಈಗ ನಾನು ನಿಮಗೆ ಸುಪಾರಿ ಕೊಟ್ಟವನಿಗೆ ಹೊಡಿ ಅಂತಂದರೆ ಅಷ್ಟೇ ಅಪರಾಧ ಅದು. ಯಾಕಂದರೆ ಇಂಟೆನ್ಷನ್ ಇಸ್ ಮೈನ್. ಈಗ ನೀವು ಯೋಚನೆ ಮಾಡಿದ್ರೆ ಯು ಆರ್ ದ ಮೋಟಿವ್. ಫಾರ್ ಎಕ್ಸಾಂಪಲ್, ಇವಾಗ ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಈಗ ದರ್ಶನ್ ಅವ್ರ ಕೇಸಲ್ಲಿ ದರ್ಶನ್ ಅವ್ರು A2 ಉಳಿದವ್ರು ಯಾರಿದಾರೋ ಅವರೆಲ್ಲ A3 A4 ಇದು A1 ಬಂದು ಪವಿತ್ರ ಅವರು. ಬಿಕಾಸ್ ಮೋಟಿವ್ ಅದು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಸೊ ಹಂಗೆ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಇವಾಗ ಇದೆಲ್ಲ ಬಂದು ಇವ್ರ ಕಡೆ ತಿರುಗೋದು 100%. ಈಗ ಯಾಕೆ ಬೆಳಗ್ಗೆನೇ ಹೋಗ್ಬಿಟ್ಟು 4 ಮನೆಗಳ ಮೇಲೆ ನೋಟಿಸ್ಗಳನ್ನ SIT ಅವ್ರು ಅಂಡ್ಸೆಂಟ್ಸ್ ಬರ್ತಾ ಇದ್ದಾರೆ ಬೆಳಗ್ಗೆನೆ? ಯಾಕಂದರೆ ಇವ್ರು ಬೇಕೀಗ ಅರ್ಜೆಂಟು ವಿಚಾರಣೆಗೆ. ಮೊನ್ನೆ ಸಮಯ ಕೇಳ್ಬಿಟ್ಟೋದ್ರು. ಇನ್ನು ನಾವು ಎಂಥ ಟೈಮಲ್ಲಿ ಕರೆದ್ರು ಬಂದು ನಿಂತ್ಕೊತೀವಿ. SIT ಆಫೀಸ್ ಎದುರುಗಡೆ ನಿಂತ್ಕೊಂಡು ಮಧ್ಯರಾತ್ರಿ 1 ಗಂಟೆಗೆ ಫೋಟೋ ಹಾಕ್ತಾ ಇದ್ರು ನಗಾಡ್ಕೊಂಡು. ಬಂಧಿಸಿ ಅಂತ. ತಪ್ಪಿದೆ, ಬನ್ನಿ ಅಲ್ಲ ಫಸ್ಟು ಬಂದ್ಸದ ಮೇಲೆ ಕೋರ್ಟಿಗೆ ಹಾಕೋದ್ರಿ ಸ್ಕ್ವಾಶ್ ಮಾಡ್ಸ್ಕೊಂಡು ಬಂದ್ಬಿಟ್ಟು ನೋಡಿ ಕೇಸೇ ಇಲ್ಲ ಇವಾಗ ನಾನು ಹೆಂಗೆ ಅರೆಸ್ಟ್ ಮಾಡ್ತೀರಾ ಅನ್ನೋಕೆ. ನಿಜವಾಗ್ಲೂ ಹಂಗೆಲ್ಲ ಆದರೂ ಸರ್ಕಾರ ಮಾತ್ರ ಸುಮ್ಮನೆ ಬಿಡಬಾರ್ದು. ಸರ್ಕಾರವನ್ನು ಯಾಮಾರಿಸಿರೋದು, ಸರ್ಕಾರದ ಮರ್ಯಾದೆ 3 ಕಾಸಿಗೆ ರಾಜಾಗುತ್ತಿಲ್ಲ ಅಂದರೆ ಇವ್ರು ಸುಮ್ಮನೆ ಬಿಟ್ಟರೆ. ಸರ್ಕಾರದ ಮರ್ಯಾದೆ 3 ಕಾಸಿಗೆ ರಾಜಾಗುತ್ತೆ. ಅಲ್ಲ ಅಂತಿದ್ದು ಟ್ಯಾಕ್ಸ್ ಮನಿ. ಜನರ ದುಡ್ಡು ಹೋಗಲಿ ಬಿಡ್ರಿ, ಅದೊಂದು ಕಡೆ ಆಯಿತು. ಏನೋ ಸರ್ಕಾರ ಮಾಡಬೇಕಾಗಿತ್ತು, ಅಲ್ಲೇನೋ ಸತ್ಯಾಸತ್ಯತೆ ಗೊತ್ತಾಗಬೇಕಾಗಿತ್ತು. ಧರ್ಮಸ್ಥಳಕ್ಕೆ ನನ್ನ ಪ್ರಕಾರ ಅದಕ್ಕೊಂದು ಶಾಶ್ವತ ಪರಿಹಾರ ಸಿಗಬೇಕಾಗಿತ್ತೇನೋ, ಅದಕ್ಕಾಯ್ತು ಅಂತಲೇ ಅನ್ಕೊಂಬಿಡೋಣ. ಬಟ್ ಜನರ ಭಾವನೆಗಳ ಜೊತೆಗೆ ಆಟಾಡಿದ್ದು, ಯಾರ್ಯಾರು ಸತ್ಯದ ಪರ ನಿಂತರೋ ಅವ್ರನ್ನ ನಿಂದಿಸಿದ್ದು, ಪರ್ಸ್ನಲಿ ಅವರ ಕುಟುಂಬವನ್ನು ನಿಂದಿಸಿದ್ದು, ಅವರನ್ನು ಅಟ್ಯಾಕ್ ಮಾಡಿದ್ದು, ಯಾರು ಸುಳ್ಳಿನ ಪರ ನಿಂತರೋ ಅವರೇ ಕರೆಕ್ಟು ಅಂತ ಹೇಳಿ ನಂಬಿಸಿದ್ದು. ಯಾರಾವತ್ತು ಸುಳ್ಳುಗಳು ಹೇಳಿದ್ರು ಅವ್ರುಗಳು ನಮ್ಮ ಮೇಲೆ ನಾನು ಸ್ವಲ್ಪ ಅಟ್ಯಾಕ್ ಮಾಡಿದ್ರ, ಹೋಗ್ಲಿ ನಿಮ್ಮ ಮೇಲೆ ಸ್ವಲ್ಪ ಅಟ್ಯಾಕ್ ಮಾಡಿದ್ರ. ದೊಡ್ಡ ಪುಡಾಂಗಳ ಥರ ಪೋಸ್ಗಳು ಕೊಟ್ಟರು. ಇವತ್ತೇನು ಹೇಳ್ತಾರೆ?
ಸುಳ್ಳು ರೆಡಿ ಆಗ್ತಾ ಇರುತ್ತೆ ಐ ಥಿಂಕ್. ಹಾಂ ಸುಳ್ಳು ಅಲ್ಲ, ಇನ್ನೊಂದೇನೋ ಹೊಸದೇನೋ ರೆಡಿ ಆಗ್ತಿರುತ್ತೆ ಅಷ್ಟೇ. ಆ್ಯಂಡ್ ಮೋರ್ ಓವರ್ ನಾವು ಹೇಳೋದೇನು ಗೊತ್ತಾ, ಯಾರಿಗೂ ಹೇಳಿ, ಯಾರಿಗೂ ದುಡ್ಡು ಕೊಟ್ಟು, ಯಾರಿಗೂ ಆಮಿಷ ಒಡ್ಡಿ ಸತ್ಯ ಹಬ್ಬಬೇಕಾಗಿಲ್ಲ. ಸುಳ್ಳನ್ನು ಮಾತ್ರ ದುಡ್ಡು ಕೊಟ್ಟು ಹಬ್ಬಬೇಕು, ಸತ್ಯವನ್ನು ಹಬ್ಬೋದು ಬೇಡ. ಒಂದು ಸಿನಿಮಾ ತುಂಬ ಚೆನ್ನಾಗಿದ್ದರೆ ನಿನಗೆ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಿಸ್ಬೇಕಾಗಿಲ್ಲ. ಅವರೇ ಕರೀತಾರೆ, ಸರ್ ಒಂದು ಇಂಟರ್ವ್ಯೂ ಕೊಡಿ ನಮಗೆ, ಸರ್ ಇನ್ನೊಂದು ಚಿಟ್ ಚಾಟ್ ಕೊಡಿ, ನಾನು ಮಾತು ಮಾಡ್ಕೋತೀನಿ ಅಂತ. ಸಿನಿಮಾದಲ್ಲಿ ಕಂಟೆಂಟ್ ಇಲ್ಲ ಅಥವಾ ಕಷ್ಟಪಟ್ಟು ಓಡಿಸ್ಬೇಕು ಅಂದಾಗ ನೀನು ದುಡ್ಡು ಕೊಡಬೇಕಾಗತ್ತೆ. ನಮ್ಮದೊಂದು ಇಂಟರ್ವ್ಯೂ ಮಾಡ್ತೀರಾ, ಇಷ್ಟು ಪೇ ಮಾಡ್ತೀನಿ ಅಂತ. ಅಷ್ಟೇ ಡಿಫ್ರೆನ್ಸು. ಸತ್ಯವನ್ನು ದುಡ್ಡು ಕೊಟ್ಟು ಹಬ್ಬಿಸ್ಬೇಕಾಗಿಲ್ಲ. ನನಗೂ ನಿನಗೂ ಮತ್ತೊಬ್ಬನಿಗೋ ಇನ್ನೊಬ್ಬನಿಗೋ ವಿಕಾಸ್ಗೋ ದುಡ್ಡು ಕೊಟ್ಟು ಹಬ್ಬಿಸ್ಬೇಕೇನ್ರಿ ಸತ್ಯನ? ಸುಳ್ಳು ಹೇಳೋನಿಗೆ ದುಡ್ಡು ಕೊಡಬೇಕು. ನೋಡು ಇದು ಸತ್ಯ ಅಲ್ಲ, ಸುಳ್ಳು, ಬಟ್ ನಂಬೋ ಥರ ಹೇಳಬೇಕು. ಅದಕ್ಕೆ ನಾನು ಇಷ್ಟು ಪೇ ಮಾಡ್ತೀನಿ ನಿನಗೆ, ಅದಕ್ಕೆ ನಾನು ಇಷ್ಟು ಕೊಡ್ತೀನಿ. ಚಿನ್ನಯ್ಯನಿಗೆ ದುಡ್ಡು ಕೊಟ್ಟೆ ಕರ್ಸಿದ್ರು ಸ್ವಾಮಿ. ಕರೆಸ್ಬಿಟ್ಟು ಏನು ಮಾಡಿದ್ರಿ ಇವತ್ತು? ಅವನ್ನ ಜೈಲಲ್ಲಿ ಬಿಟ್ರಿ, ಕೈ ಬಿಟ್ರಿ. ದೇವ್ದ ಕತೆ ಹೇಳೋನ್ನ ಕರ್ಕೊಂಬಂದ್ಬಿಟ್ಟು ವಿಡಿಯೋ ಮಾಡಿಸ್ಬಿಟ್ಟು ನನಗೆ ಮಾನಿಟೈಸೇಷನ್ ಬೇಡ, ನನಗೆ ಕಾಪಿರೈಟೇ ಬೇಡ, ಯಾರು ಬೇಕಾದ್ರೆ ಹಾಕ್ಕೊಳ್ಳಿ. ಎಲ್ಲಿ ಯಾರು ಕೊಟ್ಟ ದುಡ್ಡು? ನಿಂಗೆ ದುಡ್ಡು ಯಾರೋ ಕೊಟ್ಟರು? ನಿಂಗೆ ಕೇಳಲಿಲ್ಲ ಜನ. ಯಾರು ಬೇಕಾದ್ರೂ ಹಾಕೊಳ್ಳಿ ಅಂತ ಹೇಳಿದ ವಿಡಿಯೋಸ್ ಇವತ್ತು ಇಲ್ಲ ಯೂಟ್ಯೂಬ್. ಎಲ್ಲ ಹೋಯ್ತು. ಅದನ್ನ ಹೇಳಿದ್ದು. ಅಯ್ಯೋ ಇದು ಅಜ್ಮೀರ್ಗೆ ಹೋಗ್ಬಿಟ್ಟು ಬರ್ತಾನೆ, ಆ ವಿಡಿಯೋ ಇಮಿಡಿಯೇಟಾಗಿ ಡಿಲೀಟ್ ಮಾಡ್ತಾನೆ. ಜನ ಪ್ರಶ್ನೆ ಮಾಡಿದ ತಕ್ಷಣ ಡಿಲೀಟ್ ಮಾಡ್ತಾನೆ ಅವನು. ನಾವು ಅದನ್ನು ಮತ್ತೆ ಕೆದಕ್ತೀವಿ, ಬಂದು ಉತ್ತರ ಕೊಡ್ತಾನೆ, ಅದು ಬೇರೆ ವಿಷಯ. 1000 ಕೊಡು. ನಿಂದಾದರೆ ಧರ್ಮಕ್ಷೇತ್ರ ನಂದಲ್ವಾ? ನಿಂದಾದರೆ ಪವಿತ್ರ ಸ್ಥಳ ನಂದಲ್ವಾ? ಅದೇ ಜಾಗದಲ್ಲಿ 250 ರೇಪ್ಗಳಾಗಿದೆ ಅಂತ ನಾವು ಹೇಳಿದ್ರೆ ನಿನಗೆ ಅದೆಲ್ಲ ಯಾರೋ ಮ್ಯಾನೇಜ್ಮೆಂಟ್ ಅವ್ರು ಮಾಡಿದ್ದು, ದೇವ್ರಿಗೂ ಅದಕ್ಕೂ ಏನು ಸಂಬಂಧ? ಇಲ್ಲಾದರೆ ದೇವಸ್ಥಾನನ ಯಾಕೆ ಇನ್ನೂ ಇದಕ್ಕೆ ಕೊಟ್ಟಿಲ್ಲ, ಗೌರ್ಮೆಂಟಿಗೆ ಕೊಟ್ಟಿಲ್ಲ, JCB ಹಾಗೆ ಹೆಚ್ಚಿ ಅಲ್ಲ, ಕೊಡಿಯಲ್ಲ, ನುಗ್ಗಿಯಲ್ಲ.